ಕೊನೆಯದಾಗಿ ಈಗ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ವಿಜೇಂದ್ರ ಅವರು ದಾವಣಗೆರೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಯತ್ನಾಳ್ ಅವರು ತಮ್ಮ ಬುದ್ಧಿ ಬೇರೆ ಕೈಯಾರು ಕೊಟ್ಟಿದ್ದರಿಂದ ಇಷ್ಟೆಲ್ಲ ಆಯಿತು, ಅವರು ತಮ್ಮ ಬುದ್ಧಿಯನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ರೆ ಹೀಗಾಗ್ತಾ ಇರಲಿಲ್ಲ. ಉಚ್ಚಾಟನೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ಯಾವಾಗಲೂ ಉಚ್ಚಾಟನೆ ಮಾಡಬೇಕಾಯಿತು, ನಾನೇ ಹೈಕಮಾಂಡ್ ಹೇಳಿದ್ರೆ ಮೊದಲು ಸಾಕಷ್ಟು ಬರೀ ತಡೆಯುವಂಥ ಕೆಲಸ ಮಾಡಿದ್ದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಸರ್. ಅದಕ್ಕೆ ಯಡಿಯೂರಪ್ಪನವರು ಸ್ವಂತ ಬುದ್ಧಿ ಇಟ್ಕೊಂಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಿದ್ದಿಲ್ಲ. ವಿಜೇಂದ್ರನ ಬುದ್ಧಿ ಉಪಯೋಗಿಸಿದ್ರಿಂದ ಯಡಿಯೂರಪ್ಪ ಮುಖ್ಯಮಂತ್ರಿದಾಗ ಜೈಲಿಗೆ ಹೋಗಲಿಕ್ಕೆ ಕಾರಣ ವಿಜೇಂದ್ರ. ನನ್ನನ್ನು ಪಾರ್ಟಿಯಿಂದ ಹೊರಗೆ ಹಾಕಬೇಡ್ರಿ, ನಾನು ನಮ್ಮ ತಂದೆ ಕೂಡಿ ಹೈಕಮಾಂಡ್ಗೆ ಅವ್ರನ್ನ ಹೊರಗೆ ಹಾಕಬೇಡ್ರಿ, ಇನ್ನೊಂದು ಅವಕಾಶ ಕೊಡ್ರಿ ಅಂತ ಏನು ಹೇಳ್ಯಾರ. ನಾನು ನೋಡಿದೆ ಅದನ್ನು ಕ್ಲಿಪ್ಪಿಂಗು. ಇವರಿಬ್ಬರು ಅಪ್ಪ ಮಗ ಹೋಗಿ ಅಮಿತ್ ಶಾ ಅವ್ರ ಮುಂದೆ ಕಣ್ಣೀರು ಹಾಕಿ, ಯತ್ನಾಳ್ ತೆಗೆದೇ ಇದ್ದರೆ ನಾನು ಮುಂದೆ ಪ್ರಚಾರ ಮಾಡೋದಿಲ್ಲ, ಯತ್ನಾಳ್ ತೆಗೆದೇ ಇದ್ದರೆ ನಾನು ಮನ್ಯಾಗ ಕುಂಡಿರ್ತೀನಿ, ಕಣ್ಣೀರು ಹಾಕ್ಯಾರ ಯಡಿಯೂರಪ್ಪ. ಆ ಕಣ್ಣೀರಿನ ಧಾರೆ ಎಲ್ಲಿಗೆ ಬಂದಿತ್ತಂದ್ರೆ ಅಮಿತ್ ಶಾ ಅವರ ಮನೆಯ ಮೊದಲ ಬಾಗಿಲಿತ್ತಲ್ಲ ಅಲ್ಲಿವರೆಗೆ ಬಂದಿತ್ತು. ಇಷ್ಟ್ಯಾಕೆ ನೀರು ಬಂದು ಅದು ಕೆಲವು ಮಂದಿ ಕೇಳಿದ್ರಲ್ಲಿ. ಇಲ್ಲ, ಯಡಿಯೂರಪ್ಪನವ್ರು ತಮ್ಮ ಮಗನಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅಲ್ಲೆಲ್ಲ ದಿಲ್ಲಿಯಲ್ಲಿ ಸುದ್ದಿ ಇದೆ, ನಿಮಗೆ ಇದ್ದಿಲ್ಲ ಗೊತ್ತಿಲ್ಲ. ಅಲ್ಲ, ಆ ಟೈಪ್ ಎಲ್ಲ ಮಾಡಿದವರು ಈಗ ನಿಮ್ಮನ್ನೇ ಕರೆದು ಪ್ರಚಾರಕ್ಕೆ ಬಳಸ್ಕೊಳ್ಳುವಂಥ ಅನಿವಾರ್ಯತೆಯೂ ಕೂಡ ಬಂದಿದೆಯಲ್ಲ, ಅದಕ್ಕೆ ನಮ್ಮ ಸಮ್ಮತಿ ಲಕ್ಷಣ ಅನ್ನೋ ರೀತಿಯಲ್ಲಿ ಇದಾರಲ್ಲ ಅಂತ. ನಾವು ಯಡಿಯೂರಪ್ಪ ಹೇಳ್ಯಾನ ಅಥವಾ ವಿಜೇಂದ್ರ ಹೇಳ್ಯಾನ ಅಂತ ಬಂದೆಲ್ಲ. ನಾವು BJP, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಮ್ಮ ವೀರಣ್ಣಾಚಾರ್ಯಂತಿ ಮಠರು, ಇವೆಲ್ಲ ಭಾಳ ಸಂಬಂಧ ಅದಾವೆ, ಹಳಿ ಸಂಬಂಧ ಅದಾವೆ. ಒಮ್ಮೆ ರಾಜಕಾರಣದಾಗ ಬರೇ ನಾವು ವಿರೋಧ ಮಾಡೋದು ಎಲ್ಲದಕ್ಕೂ ವಿರೋಧ ಮಾಡುವಂಥ ವ್ಯಕ್ತಿನ ಅಲ್ಲ. ಇದು ಪಕ್ಷ. ನಾ BJP ಶಾಸಕನೇ ಅಲ್ರಿ. ಏನಾದರೂ BJP ಶಾಸಕಾಂಗ ಪಕ್ಷದಿಂದ ತಿಂಗಳ 5,000 ರೂಪಾಯಿ ನನ್ನ ಅಕೌಂಟ್ನಿಂದ ರೊಕ್ಕ ಹೋಗ್ತದೆ. ಯಾವಾಗ ರೊಕ್ಕ ಹೋಗ್ತದೆ ನಾ BJP ಒಳಗೇನೆ ಇದ್ದೇನೆ ಅಂತ ಅದು ಅರ್ಥ. ನಾ ಮನೆ ಕೇಳಿದೆ, BJPದಿಂದ ಹೊರಗೆ ಹಾಕಿದ ಮ್ಯಾಗ ನಮ್ಮದು ನಮ್ಮ SB ಅಕೌಂಟ್ನಿಂದ ರೊಕ್ಕ ಕಟ್ ಮಾಡಬೇಕಾಗಿತ್ತು. ಮಾಡಿಲ್ಲ ಅಂದ್ರೆ ಇನ್ನು ಯತ್ನಾಳ್ ಮೇಲೆ ಪ್ರೀತಿ ಒಲವು ಪಾರ್ಟಿದು ಇದೆ ಅಂತ ಸಂಕೇತ ಅವರೇ ಕೊಟ್ಟಾರೆ. ಪಾರ್ಟಿಯವರು ಪಾರ್ಟಿ ಅಂತ ಇದೆ, ಆದ್ರೆ ಹೊರಗೆ ಹಾಕ್ಲಿಕ್ಕೆ ಮಾತ್ರ ತಂದೆ ಮಗನೇ ಕಾರಣ ಅಂತ ಈಗೂ ಹೇಳ್ತೀರಿ. 100%. ನಾವಿಬ್ಬರು ಕಾರಣ ಇಲ್ಲ ಧರ್ಮಸ್ಥಳ ಮಂಜುನಾಥನ ಬಳಿ ಹೋಗಿ ಹೇಳವ್ರು. ಬಹಿರಂಗವಾಗಿ ಹೇಳಬೇಕು, ಸುಮ್ಮನೆ ನಾಟಕ ಮಾಡಿ ಹಿಂಗೆಲ್ಲ ಬಹಿರಂಗವಾಗಿ ನಾ ಬರೆದು ಕೊಡ್ತೀನಿ ಹೆಂಗೆ ಹೇಳ್ಬೇಕು ನಾವು ಹೇಳಿದ್ರೆ ಶಿಕ್ಷೆ ಯಾರಿಗೆ ಆಗ್ತೈತೆ.